ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಈಗ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ. ಸಿಸಿಬಿ ತನಿಖೆ ಮಧ್ಯೆ ಕೇಂದ್ರ ಜಾರಿ ನಿರ್ದೇಶನಾಲಯ ಎಂಟ್ರಿಯನ್ನ ಕೊಟ್ಟಿದೆ. ರಾಗಿಣಿ, ಸಂಜನಾ ಸೇರಿದಂತೆ ಪ್ರಕರಣದ 6 ಆರೋಪಿಗಳ ಸಿಸಿಬಿ ಕಸ್ಟಡಿ ಮುಂದುವರೆದಿದೆ. ಡ್ರಗ್ ಕೇಸ್ನಲ್ಲಿ ಅಖಾಡಕ್ಕಿಳಿದ ಇಡಿ, ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲು. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ದಿನ ಕಳೆದಂತೆ ಮತ್ತಷ್ಟು ನಶೆ ಏರಿಸ್ತಾ ಇದೆ. ಇಲ್ಲಿ ಡ್ರಗ್ಸ್ ಸೇವನೆ, ಡ್ರಗ್ಸ್ ಪೂರೈಕೆ ಅಲ್ಲದೆ ಇನ್ನೊಂದಿಷ್ಟು ಅಕ್ರಮಗಳ ಗರ್ಭ ತೆರೆದುಕೊಳ್ತಾನೇ ಇದೆ. ಅದು ಅಕ್ರಮ ಹಣದ ವಹಿವಾಟು. ಈ ಡ್ರಗ್ಸ್ಗೂ ಅಕ್ರಮ ಹಣದ ನಂಟು ಇರೋದು ಬಯಲಾಗ್ತಿದೆ. ಹೀಗಾಗಿಯೇ ಸಿಸಿಬಿ ತನಿಖೆ ನಡುವೆ ಕೇಂದ್ರ ಜಾರಿ ನಿರ್ದೇಶನಾಲಯ ಕೂಡ ಈ ಕೇಸ್ನಲ್ಲಿ ಎಂಟ್ರಿ ಕೊಟ್ಟಿದೆ. ಈ ಡ್ರಗ್ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಬೆಂಗಳೂರಿನಲ್ಲಿ ಫೀಲ್ಡ್ಗೆ ಇಳಿದಿದ್ದ ಇಡಿ ಟೀಮ್ ಇದೀಗ ಪಿಎಂಎಲ್ ಆಕ್ಟ್ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಡಿ ಕೇಸ್ ದಾಖಲು ಮಾಡಿದೆ. ವೀರೇನ್ ಖನ್ನಾ ಮನೆಯಲ್ಲಿ ಸಿಕ್ಕಿದ್ಯಂತೆ ಸಾಕ್ಷ್ಯ. ಇಡಿ ಬಲೆಗೆ ಬೀಳ್ತಾರಾ ಬಂಧಿತ ನಟಿಯರು? ಡ್ರಗ್ ಕೇಸ್ನಲ್ಲಿ ಅಖಾಡಕ್ಕಿಳಿದಿರೋ ಇಡಿ ತಂಡ ನಿನ್ನೆ ಪ್ರಮುಖ ಆರೋಪಿ ವೀರೇನ್ ಖನ್ನಾ ಮನೆಯಲ್ಲಿ ಪರಿಶೀಲನೆ ನಡೆಸಿತ್ತು. ಈ ವೇಳೆ ವಿದೇಶಿ ಕರೆನ್ಸಿ ಸಿಕ್ಕಿದೆಯಂತೆ. ಅಲ್ಲದೆ ಒಂದಷ್ಟು ಪ್ರಮುಖ ದಾಖಲೆಗಳನ್ನ ಸಂಗ್ರಹ ಮಾಡಿರೋ ಜಾರಿ ನಿರ್ದೇಶನಾಲಯ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲು ಮಾಡಿಕೊಂಡಿದೆ. ಡ್ರಗ್ಸ್ ಅಂದಮೇಲೆ ಅಕ್ರಮ ಹಣ ಹವಾಲಾ ಕೂಡ ಇರುತ್ತೆ ಅಂತ ಗೃಹ ಸಚಿವರು ಕೂಡ ಮಾಹಿತಿ ನೀಡಿದ್ದಾರೆ. ಹೀಗೆ ಸಿಸಿಬಿ ಬಲೆಯಲ್ಲಿರೋ ಖನ್ನಾಗೆ ಈಗ ಇಡಿ ಗುನ್ನ ಕೊಟ್ಟಿರೋದ್ರಿಂದ ಅರೆಸ್ಟ್ ಆಗಿರೋ ನಟಿಯರಿಗೂ ಢವ ಢವ ಶುರುವಾಗಿದೆ. ತಮಗೆಲ್ಲ ಗೊತ್ತಿದೆ, ಡ್ರಗ್ ಅಂದ್ರೆ ಕೇವಲ ಒಂದೇ ಆಯಾಮ ಅಲ್ಲ, ಅದರಲ್ಲಿ ಹಣಕಾಸಿನ ಆಯಾಮ ಕೂಡ ಇದೆ. ಅದು ಹಲವಾರು ಸಂದರ್ಭಗಳಲ್ಲಿ ಈ ದೇಶದ ಹೊರಗಡೆ ಇರುವಂತ ವ್ಯವಹಾರಗಳು ಮಾಡುವಂತ ಜನರ ಜೊತೆಗೂ ಕೂಡ ಈ ದೇಶದಲ್ಲಿದೆ, ಹವಾಲಾ ಇದೆ. ಎಲ್ಲ ಮೂಲಗಳಿಂದ ಬರುವಂತ ವಿಚಾರಗಳು ಮತ್ತು ಮಾಹಿತಿಗಳನ್ನ ಸಂಪೂರ್ಣವಾಗಿ ತನಿಖೆ ಮಾಡಿ ಅಂತ ಹೇಳಿದ್ದೇನೆ. ಕೂದಲು ಕೊಡೋಕೆ ನಟಿಯರ ರಂಪಾಟ, ಮೂತ್ರಕ್ಕೆ ನೀರು ಬೆರೆಸಿ ಕೊಟ್ರಂತೆ ರಾಗಿಣಿ. ತಪ್ಪು ಮಾಡಿದ್ದಕ್ಕೆ ನಟಿ ಮಣಿಯರಿಗೆ ಭಯಾನ. ಇದು ನಿನ್ನೆ ಎಫ್ಎಸ್ಎಲ್ ಕಚೇರಿಯಲ್ಲಿ ಸಂಜನಾ ಹಾಗೂ ರಾಗಿಣಿ ಕೂಗಾಡಿರೋ ದೃಶ್ಯ. ಹೇರ್ ಫಾಲಿಕಲ್ ಟೆಸ್ಟ್ಗೆ ಕೂದಲು ಕೇಳಿದ್ದಕ್ಕೆ ರಂಪಾಟ ಮಾಡಿರೋ ಸಂಜನಾ ಹಾಗೂ ರಾಗಿಣಿ ಕೂದಲು ಕೊಡೋಕೆ 2 ಗಂಟೆ ಸತಾಯಿಸಿದ್ದಾರಂತೆ. ಇವರಿಬ್ಬರ ಹೈಡ್ರಾಮದ ವಿಡಿಯೋ ರೆಕಾರ್ಡ್ ಆಗಿದೆ. ಹೀಗೆ ಅರಚಾಡಿ ಕಿರಚಾಡಿ ಕೊನೆಗೂ ಕೂದಲು ಕೊಡಲು ಒಪ್ಪಿಕೊಂಡ್ರು. ಅಲ್ಲದೆ ಡೋಪಿಂಗ್ ಪರೀಕ್ಷೆ ವೇಳೆ ರಾಗಿಣಿ ಪೊಲೀಸರನ್ನೇ ಯಾಮಾರಿಸಲು ಯತ್ನಿಸಿದ್ರು ಅಂತ ತಿಳಿದು ಬಂದಿದೆ. ಯೂರಿನ್ ಚೆಕಪ್ ವೇಳೆ ಯೂರಿನ್ ಟೆಸ್ಟ್ ಟ್ಯೂಬ್ನಲ್ಲಿ ನೀರು ಬೆರೆಸಿಕೊಟ್ಟಿದ್ರಂತೆ ರಾಗಿಣಿ. ಈ ವಿಷಯವನ್ನ ವೈದ್ಯರು ಸಿಸಿಬಿ ಅಧಿಕಾರಿಗಳಿಗೆ ತಿಳಿಸಿದಾಗ ಮೋಸ ಮಾಡದಂತೆ ರಾಗಿಣಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮುಖಭಂಗಕ್ಕೀಡಾದ ರಾಗಿಣಿ ಬೇರೆ ದಾರಿಯಿಲ್ಲದೆ ಮತ್ತೊಮ್ಮೆ ಯೂರಿನ್ ಸಂಗ್ರಹ ಮಾಡಿಕೊಟ್ರು. ನಟಿಯರ ಈ ನಡೆಯಿಂದ ಅವರ ಮೇಲಿನ ಅನುಮಾನ ಮತ್ತಷ್ಟು ಹೆಚ್ಚಾಗಿದೆ. ರಾಗಿಣಿ, ಸಂಜನಾಗೆ ಮತ್ತೆ 3 ದಿನ ಕಸ್ಟಡಿ, ಜಾಮೀನು ಅರ್ಜಿ ಕೂಡ ಮುಂದೂಡಿಕೆ. ಇನ್ನು 3 ದಿನ ನಟಿಯರಿಗೆ ಸಿಸಿಬಿ ಕಸ್ಟಡಿಯೇ ಗತಿ. ಇಂದು 2 ನಟಿಯರು ಸೇರಿ 6 ಮಂದಿ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ ಸಿಸಿಬಿ ಹೆಚ್ಚಿನ ವಿಚಾರಣೆಗಾಗಿ ಕಸ್ಟಡಿಗೆ ಮನವಿ ಮಾಡಿದ್ರು. ಈ ವೇಳೆ ನಟಿಯರ ಪರ ವಕೀಲರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ನಟಿಯರ ಪರ ವಾದ ಮಾಡಿದ ವಕೀಲರು, ಬಂಧಿತರಿಂದ ಯಾವುದೇ ಮಾದಕ ವಸ್ತು ವಶಪಡಿಸಿಕೊಂಡಿಲ್ಲ, ಬಂಧಿತರು ಮಾದಕ ವಸ್ತು ಸೇವನೆ ಬಗ್ಗೆ ಸಾಕ್ಷಿಗಳಿಲ್ಲ, ಯಾರದ್ದೋ ಹೇಳಿಕೆಯಿಂದ ಬಂಧಿಸಲಾಗಿದೆ. ಹೀಗಾಗಿ ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆಯುವ ಅಗತ್ಯವೇ ಇಲ್ಲ, ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಎಂದು ವಕೀಲರು ಮನವಿ ಮಾಡಿಕೊಂಡ್ರು. ಆದರೆ ರಾಗಿಣಿ ಹಾಗೂ ಸಂಜನಾ ವಿಚಾರಣೆಗೆ ಸಹಕರಿಸದ ಬಗ್ಗೆ ಸಿಸಿಬಿ ಕೋರ್ಟ್ಗೆ ಸಾಕ್ಷ್ಯ ಕೊಟ್ಟಿದೆ.
ಹೀಗಾಗಿ ನ್ಯಾಯಾಧೀಶರು ಹೆಚ್ಚಿನ ವಿಚಾರಣೆಗಾಗಿ ಇಬ್ಬರು ನಟಿಯರು ಸೇರಿ 6 ಮಂದಿ ಆರೋಪಿಗಳನ್ನ ಮತ್ತೆ 3 ದಿನ ಕಸ್ಟಡಿಗೆ ನೀಡಿದೆ. ಸಿಸಿಬಿ ಕಸ್ಟಡಿಗಿಂತ ಜೈಲೇವಾಸಿ ಎಂಬ ಮನಸ್ಥಿತಿಯಲ್ಲಿದ್ದ ನಟಿಯರಿಗೆ ನಿರಾಶೆಯಾಗಿದೆ. ಅತ್ತ ರಾಗಿಣಿ ಜಾಮೀನು ಅರ್ಜಿ ಕೂಡ ಸೆಪ್ಟೆಂಬರ್ 14ಕ್ಕೆ ಮುಂದೂಡಿಕೆಯಾಗಿದೆ. ಕಸ್ಟಡಿಯಲ್ಲಿ ರಾಗಿಣಿ ವಿಚಾರಣೆಗೂ ಸಹಕಾರ ಕೊಟ್ಟಿಲ್ಲ. ಜಾಮೀನು ಕೊಟ್ರೆ ಸಾಕ್ಷ್ಯ ನಾಶ ಆಗಬಹುದು ಎಂಬ ಸರ್ಕಾರಿ ವಕೀಲರ ವಾದಕ್ಕೆ ಮನ್ನಣೆ ಕೊಟ್ಟ ಕೋರ್ಟ್ ವಿಚಾರಣೆ ಮುಂದೂಡಿತು. ಇವತ್ತು ಬೆಳಗ್ಗಿನಿಂದ ಸಿಸಿಬಿ ವಿಚಾರಣೆಗೆ ಕೂತ್ರೂ ರಾಗಿಣಿ ಮಾತ್ರ ಸಹಕಾರ ಕೊಟ್ಟಿಲ್ವಂತೆ. ವಿಚಾರಣೆ ವೇಳೆ ಸಂಜನಾ ಸವಾಲ್, ಸಿಸಿಬಿಗೆ ಪ್ರಭಾವಿಗಳ ಲಿಸ್ಟ್ ಕೊಟ್ರ. ಈ ತನಕ ಡ್ರಗ್ ಕೇಸ್ ಆರೋಪಿಗಳನ್ನ ಖುದ್ದಾಗಿ ವಿಚಾರಣೆ ನಡೆಸದ ಸಿಸಿಬಿ ಜಂಟಿ ಆಯುಕ್ತ ಸಂದೀಪ್ ಪಾಟೀಲ್ ಇವತ್ತು ರಾಜ್ಯ ಮಹಿಳಾ ನಿಲಯದಲ್ಲಿ ಸಂಜನಾ ವಿಚಾರಣೆಗೆ ಬಂದಿದ್ರು. ಇದಕ್ಕೆ ಕಾರಣ ಸಂಜನಾ ಹಾಕಿರೋ ಸವಾಲು. ಅದೇನು ಅಂದ್ರೆ, ನಾನು ಹೇಳುವ ವ್ಯಕ್ತಿಗಳನ್ನ ವಿಚಾರಣೆಗೆ ಕರೆಸುವ ಧೈರ್ಯ ಸಿಸಿಬಿಗಿದೆಯಾ? ನಿಜಕ್ಕೂ ಧೈರ್ಯ ಇದ್ರೆ ನಾನು ಹೇಳುವವರನ್ನ ವಿಚಾರಣೆಗೆ ಕರೆಸಿ ಎಂದು ಸಂಜನಾ ಸವಾಲು ಹಾಕಿದ್ದಾರೆ. ಇಷ್ಟೇ ಅಲ್ಲ, ಯಾರ್ಯಾರನ್ನೋ ವಿಚಾರಣೆಗೆ ಕರೆಸೋದಲ್ಲ, ನಾನು ಹೇಳಿದವರನ್ನ ವಿಚಾರಣೆಗೆ ಕರೆಸಿ ತೋರಿಸಿ ನೋಡೋಣ ಅಂತ ಸಂಜನಾ ಗಲ್ರಾನಿ ಚಾಲೆಂಜ್ ಮಾಡಿದ್ದಾರೆ ಎನ್ನಲಾಗಿದೆ. ಹೀಗೆ ಸಂಜನಾ ಹಾಕಿದ್ದ ಸವಾಲುಗಳನ್ನ ತನಿಖಾಧಿಕಾರಿಗಳು ಸಿಸಿಬಿ ಮುಖ್ಯಸ್ಥರ ಗಮನಕ್ಕೆ ತಂದಿದ್ರು. ಹೀಗಾಗಿ ಖುದ್ದು ಸಂದೀಪ್ ಪಾಟೀಲ್ ಅವರೇ ಸಂಜನಾರನ್ನ ಇಂದು ವಿಚಾರಣೆ ಮಾಡಿದ್ರು. ವಿಚಾರಣೆಗೂ ಮುನ್ನ ಗೃಹ ಸಚಿವರನ್ನ ಸಂದೀಪ್ ಪಾಟೀಲ್ ಭೇಟಿಯಾಗಿ ಬಂದಿದ್ರು. ಅಲ್ಲದೆ ವಿಚಾರಣೆ ವೇಳೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಸಂಜನಾ ಬಾಯ್ಬಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಇದರಿಂದ ಒಂದಷ್ಟು ಮಂದಿಗೆ ಟೆನ್ಷನ್ ಶುರುವಾಗಿರೋದಂತೂ ಸುಳ್ಳಲ್ಲ. ಇತ್ತ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದಲ್ಲಿ ಒಬ್ಬೊಬ್ಬರೇ ಅರೆಸ್ಟ್ ಆಗ್ತಿದ್ದಾರೆ. ವೀರೇನ್ ಖನ್ನಾ ಸಂಪರ್ಕದಲ್ಲಿದ್ದ ಹರಿಯಾಣ ಮೂಲದ ಆದಿತ್ಯ ಅಗ್ರವಾಲ್ ಎಂಬಾತನನ್ನ ಬಂಧಿಸಲಾಗಿದೆ. ಈತ ಬೆಂಗಳೂರಲ್ಲಿ ವಾಸ ಇದ್ದು ಡ್ರಗ್ ಪೆಡ್ಲರ್ ಆಗಿದ್ದ. ನಿನ್ನೆ ಈತನ ಮನೆಯಲ್ಲಿ ಶೋಧ ಮಾಡಲಾಗಿದ್ದು ಇಂದು ಬಂಧಿಸಲಾಗಿದೆ. ಅಲ್ಲದೆ ಮತ್ತೊಬ್ಬ ಆರೋಪಿ ಪ್ರತೀಕ್ ಶೆಟ್ಟಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ರವಿಶಂಕರ್ ವಿಚಾರಣೆ ವೇಳೆ ಪ್ರತೀಕ್ ಶೆಟ್ಟಿ ಹೆಸರು ಬಾಯ್ಬಿಟ್ಟಿದ್ದನಂತೆ. ಹೀಗಾಗಿ ಪ್ರತೀಕ್ನನ್ನ ಬಂಧಿಸಲಾಗಿದೆ. ಈತ ಹಲವರಿಗೆ ಡ್ರಗ್ಸ್ ಪೆಡ್ಲರ್ ಆಗಿರೋದಾಗಿ ತನಿಖೆ ವೇಳೆ ಬಯಲಾಗಿದೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಬೆಂಗಳೂರಲ್ಲಿ ಏನೇ ಕಾನೂನು ಬಾಹಿರ ಘಟನೆ ನಡೆದ್ರು ಅಲ್ಲಿ ಜಮೀರ್ ಹೆಸರು ತಳಕ್ ಹಾಕೊಂಡ್ಬಿಡುತ್ತೆ. ಪಾದರಾಯನಪುರ ಆಯಿತು, ಡಿಜೆ ಹಳ್ಳಿ ಗಲಭೆ ಆಯಿತು, ಇದೀಗ ಡ್ರಗ್ಸ್ ಕೇಸ್ನಲ್ಲೂ ವಿರೋಧಿಗಳ ಕಣ್ಣು ಜಮೀರ್ ಹತ್ತ ನೆಟ್ಟಿದೆ. ಈ ಬಗ್ಗೆ ಮೌನ ಮುರಿದಿರುವಂತ ಮಾಜಿ ಮಂತ್ರಿ ಸವಾಲ್ ಹಾಕಿದ್ದಾರೆ ನೋಡಿ. ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಪರಿಚಯ ಅಂದ ತಕ್ಷಣ ಅವ್ನು ಮಾಡಿದಾರಪ್ಪ, ನಾನು ಓದ್ಕೊಳ್ಬೇಕಾಗ್ತದ? ಈಗ ಸಂಜನಾ ಎಲ್ಲಿದ್ದಾರೆ? ಏನು ಫೋಟೋ ತಗೊಂಡ ತಕ್ಷಣ ನನ್ನ ಕೈ ಹೊಡೆದೆ? ಜಮೀರ್ ಅಹಮದ್ ಅವರು ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಲಿ. ಡ್ರಗ್ಸ್ ಕೇಸ್ನಲ್ಲಿ ಒಂದಷ್ಟು ದಿನಗಳಿಂದ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಸಂಜನಾ ಜೊತೆ ಜಮೀರ್ ಶ್ರೀಲಂಕಾಕ್ಕೆ ಹೋಗಿದ್ರು ಅಂತ ಪ್ರಶಾಂತ್ ಸಂಬರಗಿ ನೇರ ಆರೋಪ ಮಾಡಿದ ದಿನದಿಂದ ಜಮೀರ್ ಹೆಸರು ಓಡಾಡ್ತಾನೆ ಇದೆ. ಅಲ್ಲದೆ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿರೋ ಫಾಜಿಲ್ ಜಮೀರ್ ಆಪ್ತ ಎನ್ನಲಾಗ್ತಾ ಇತ್ತು. ಅಲ್ಲದೆ ಬಿಜೆಪಿ ನಾಯಕರು ಕೂಡ ಮಾಜಿ ಮಂತ್ರಿಯ ಬಗ್ಗೆ ಅನುಮಾನದ ಮಾತುಗಳನ್ನೇ ಆಡ್ತಾ ಇದ್ರು. ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರಲ್ಲ, ಈಗ ಸ್ಪಷ್ಟವಾಗಿ ಹೆಸರಿಸಿದಾರಲ್ವಾ ಜಮೀರ್ ಅಹಮದ್ ಹೆಸರು. ನೀವು ಇವ್ರನ್ನ ಯಾರನ್ನ ರಾಗಿಣಿ ಕರ್ಕೊಂಬಂದು ಅಥವಾ ಸಂಜನಾ ಕರ್ಕೊಂಬಂದು ಎನ್ಕ್ವೈರಿ ಮಾಡಿದವರು ಅವ್ನ ಹೆಸರಿಸಿದಿಲ್ಲಪ್ಪ, ಇದಕ್ಕೆ ಏನಾದ್ರು ಕಾರಣ ಅವ್ನು ಫೋಟೋ ಗಿಟೋ ಎಲ್ಲ ತೋರಿಸಿದ್ರಲ್ಲ, ಇವ್ರು ಜಮೀರ್ ಅಹಮದ್ ಅವ್ರನ್ನ ಕರ್ಕೊಂಬಂದು ಎನ್ಕ್ವೈರಿ ಮಾಡಲಿ. ಅಂದ್ರೆ ಯಾರ್ದು ಇದ್ರೂ ಕೂಡ ಬಿಡೋದಿಲ್ಲ. ಇದು ಸರ್ಕಾರದ ನಿಲುವು. ಗಾಳಿಯಲ್ಲಿ ಗುಂಡಾರಿಸೋ ಕೆಲಸನ ಮಾಡೋದ್ರ ಬದಲಿಗೆ ಸ್ಪಷ್ಟವಾಗಿ ಕೊಡ್ಲಿ. ಡ್ರಗ್ಸ್ ಕೇಸ್ ಮೌನ ಮುರಿದ ಜಮೀರ್. ಸಾಬೀತಾದ್ರೆ ಆಸ್ತಿ ಬರೆದು ಕೊಡ್ತಾರಂತೆ. ಇಷ್ಟು ದಿನ ತಮ್ಮ ಮೇಲಿನ ಆರೋಪಗಳ ಬಗ್ಗೆ ಜಮೀರ್ ಬಾಯಿ ತೆರೆದಿರಲಿಲ್ಲ. ಕೊನೆಗೆ ಇವತ್ತು ಮೌನ ಮುರಿದಿರೋ ಜಮೀರ್ ಡ್ರಗ್ಸ್ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಅಂದಿದ್ದಾರೆ. ಸಂಬರ್ಗಿ ವಿರುದ್ಧ ಕಿಡಿಕಾರಿದ ಜಮೀರ್ ತಾನು ಸಂಜನಾರನ್ನ ಈವರೆಗೆ ಭೇಟಿಯಾಗಿಲ್ಲ ಅಂದ್ರು. ಡ್ರಗ್ಸ್ ನಲ್ಲಿ ತನ್ನ ಪಾತ್ರ ಇದ್ರೆ ಸರ್ಕಾರ ತನಿಖೆ ಮಾಡಲಿ, ನನ್ನ ಪಾತ್ರ ಸಾಬೀತಾದ್ರೆ ನನ್ನ ಆಸ್ತಿ ಸರ್ಕಾರಕ್ಕೆ ಬರೆದು ಕೊಡ್ತೇನೆ ಅಂತ ಸವಾಲ್ ಹಾಕಿದ್ದಾರೆ. ಟಾರ್ಗೆಟ್ ಏನ್ ಮಾಡ್ತಾ ಇದೆ? ಈಗ ನಾನು ಮುಸ್ಲಿಂ ಆಗಿದ್ದೀನಿ, ನಾನು ಅಲ್ಪಸಂಖ್ಯಾತ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ಅದೇನೋ ಸಹಿಸಕ್ಕೆ ಆಗ್ತಾ ಇಲ್ಲ ಇರ್ಬೋದು. ಶ್ರೀಲಂಕಾ ಬಿಡ್ರಿ ಸರ್, ನಾನು ಬೆಂಗಳೂರಲ್ಲೇ, ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮಲ್ಲಾಗಲಿ, ಎಲ್ಲೋ ಒಂದು ಏರ್ಪೋರ್ಟಲ್ಲಾಗಲಿ ಕೋಇನ್ಸಿಡೆಂಟ್ ಸಿಕ್ಕಿ ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀವು ಶ್ರೀಲಂಕಾ ದೂರ. ಅದು ಅವನು ಯಾವನಂತನೂ ಟಿವಿಯಲ್ಲಿ ನೋಡಿರ ಸರ್, ಅವನು ಯಾವುದೋ ಚೀಪ್ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾನೆ. ಸಾಬೀತಾಗ್ಬೇಕಾನೆ ಸರ್, ಸಾಬೀತಾಗ್ಬೇಕಾನೆ. ಬ್ರದರ್, ನಾನು ಹೇಳ್ತಾ ಇಲ್ವಾ, ಓಪನ್ ಆಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ಇದು ತನಿಖೆ ಆಗಲಿ, ತನಿಖೆದಲ್ಲಿ ಕೈವಾಡ ನಂದೇನೋ ಇದೆ ಅಂತ ಸಾಬೀತಾದ್ರೆ
ನಾನು ಇರೋದು ಕರ್ನಾಟಕ ಆಸ್ತಿ ಅಲ್ಲ, ನಾನು ಸರ್ಕಾರ ಕೊಡೋಕ್ಕೆ ಸಿದ್ಧ. ಇನ್ನು ಡ್ರಗ್ಸ್ ಕೇಸ್ ಆರೋಪಿ ಫಾಜಿಲ್ ಪರಿಚಯ ಇದೆ ಅನ್ನೋದನ್ನ ಜಮೀರ್ ಒಪ್ಕೊಂಡಿದ್ದಾರೆ. ಆತ ಆಪ್ತನೇನೂ ಅಲ್ಲ, 4 ವರ್ಷಗಳ ಹಿಂದೆ ಪರಿಚಯ ಆಗಿದ್ದ ಅಂತ ಹೇಳಿದ್ದಾರೆ. ಮತ್ತೆ ಹೌದಿತ್ತು, ನನ್ನ ಜೊತೆ ನನ್ನ ತಾವ್ ಬರೋನು ಈಗ 1000 ಜನ ನನ್ನ ತಾವ್ ಬರ್ತಾರೆ, ಫೋಟೋ ತಗೊಂತಾರೆ. ಫೋಟೋ ನನ್ನ ಒಬ್ಬಂದೇ ಇರೋದ ಫಾಜಿಲ್ ತವ. ಬಳಿಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ ಜಮೀರ್ ಒಂದಷ್ಟು ವಿವರಣೆಗಳನ್ನ ನೀಡಿದ್ರು. ಸರ್, ನನಗೂ ಡ್ರಗ್ಸ್ ವಿಚಾರಕ್ಕೂ ಸಂಬಂಧವಿಲ್ಲ. ಹೋಗಿ ಬಂದು ನನ್ನನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಏನಾದ್ರೂ ನಿಜ ಇದ್ರೆ ಹೇಳಿಬಿಡು. ನನ್ನ ಪಾರ್ಟ್ನರ್ಶಿಪ್ ನಲ್ಲಿ ಕ್ಯಾಸಿನೋ ವ್ಯವಹಾರ ಇದೆ. ಕ್ಯಾಸಿನೋ ಬಗ್ಗೆ ಗೊತ್ತಿರೋ ಸಚಿವರು ಕೂಡ ಸುಮ್ಮನಿದ್ದಾರೆ. ನಾನು ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಚಿನ್ನ, ಗಾಂಜಾದಂತಹ ವ್ಯವಹಾರ ನಾನು ಮಾಡಿಲ್ಲ. ನನ್ನ ಮೇಲೆ ಬರ್ತಿರೋ ಆರೋಪ ರಾಜಕೀಯ ಪ್ರೇರಿತ. ನನ್ನ ಸಹಿಸಿದವರು ಇದ್ರ ಹಿಂದಿದ್ದಾರೆ. ಆ ಸಂಬರ್ಗಿ ಯಾರು ಅಂತಾನೆ ಗೊತ್ತಿಲ್ಲ ಸರ್. ಅವನೊಬ್ಬ ಬಿಜೆಪಿ ಏಜೆಂಟ್. ಸುಮ್ಮನೆ ನನ್ನ ಮೇಲೆ ಆರೋಪ ಹೊರಿಸ್ತಿದ್ದಾರೆ. ಬಿಜೆಪಿ ಅವರೇ ನನ್ನನ್ನು ಸಿಲುಕಿಸೋಕೆ ಬಿಟ್ಟಿರಬಹುದು. ಅದಕ್ಕೆ ಅವನ ಮೇಲೆ ದೂರು ನೀಡಿದ್ದೇನೆ. ಸದನ ಹತ್ತಿರ ಬರ್ತಿದೆ, ನಾನು ನೋಡ್ಕೊಳ್ತೇನೆ. ಸದನದಲ್ಲಿ ಇದ್ರ ಬಗ್ಗೆ ನಾನೇ ಜೋರು ಮಾಡ್ತೇನೆ. ಹೀಗೆ ಜಮೀರ್ ವಿವರಣೆ ಕೊಟ್ರೆ ತನ್ನ ಆಪ್ತನಿಗೆ ಸಿದ್ದರಾಮಯ್ಯ ಅಭಯ ಕೊಟ್ರು. ಈ ಮಧ್ಯೆ ಜಮೀರ್ ಹಾಗೂ ಸಂಬರ್ಗಿ ನಡುವೆ ಕಾನೂನು ಹೋರಾಟ ಶುರುವಾಗಿದೆ. ಶಾಸಕ ಜಮೀರ್ ನೀಡಿದ ದೂರಿನನ್ವಯ ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಶಾಂತ್ ಸಂಬರ್ಗಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೊದಲು ಎನ್ಸಿಆರ್ ಮಾಡಿದ್ದ ಪೊಲೀಸರು ನ್ಯಾಯಾಲಯದ ಅನುಮತಿ ಮೇರೆಗೆ ಈಗ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನೊಂದೆಡೆ ಜಮೀರ್ ಹಾಗೂ ಸಂಜನಾ ಮೇಲೆ ಆರೋಪ ಮಾಡಿದ ಪ್ರಶಾಂತ್ ಸಂಬರ್ಗಿಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಸಿಸಿಬಿ ಕೇಳಿದ್ರೆ ಮಾಹಿತಿ ಕೊಡ್ತೇನೆ ಅಂದಿದ್ದ ಹಿನ್ನೆಲೆಯಲ್ಲಿ ನೋಟಿಸ್ ಕೊಟ್ಟು ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಇನ್ನು ಜಮೀರ್ ಬಗ್ಗೆ ಸರ್ಕಾರ ನೇರವಾಗಿ ಏನು ಹೇಳ್ತಿಲ್ಲ. ತಪ್ಪಿತಸ್ಥರು ಯಾರೇ ಇದ್ರೂ ಕ್ರಮ ಗ್ಯಾರಂಟಿ ಅಂತ ಸಿಎಂ ಹೇಳಿದ್ರೆ, ಯಾವುದೇ ಮೂಲಗಳಿಂದ ಯಾರ ಹೆಸರು ಬಂದ್ರೂ ತನಿಖೆ ಮಾಡ್ತೇವೆ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಯಾರ್ಯಾರ ಹೆಸರು ಹೊರಬರತ್ತೆ ಕಾದು ನೋಡೋಣ ಅಂತ ಎಚ್ಡಿಕೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. All our officers have taken a lot of interest and so many things is coming out. I think entire country, first of the state, we have taken up very seriously, and so many things. We wait for some time. So many big things will be. ಯಾರನ್ನು ಕೂಡ ಇಲ್ಲಿ ನಾವು ಬಿಡುವಂಥ ಪ್ರಶ್ನೆನೇ ಇಲ್ಲ. ಸಮಗ್ರವಾಗಿ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕು. ಎಲ್ಲ ಮೂಲಗಳಿಂದ ಬರುವಂಥ ವಿಚಾರಗಳು ತನಿಖೆಗೆ ಒಳಪಡಿಸಬೇಕಂತ ನಾನೀಗ ಆದೇಶವನ್ನು ಮಾಡಿದ್ದೆ. ತನಿಖೆ ನಡೀತಾ ಇದೆ. ಅದರಲ್ಲಿ ಸತ್ಯ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಲಿಕ್ಕೆ ಯಾವುದೇ ಪ್ರಬಲ ವ್ಯಕ್ತಿಗಳಿದ್ದರೂ ಯಾವ ಬಗ್ಗೆನೂ ಮುಲಾಜಿಲ್ಲದೆ ಕ್ರಮ ತೆಗೆದುಕೋತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಡೀತಾ ಇದೆ, ನೋಡೋಣಂತೆ ಯಾರ್ಯಾರ್ದು ಹೆಸರುಗಳು ಹೊರಗಡೆ ಬರುತ್ತೆ. ಜಮೀರ್ ಕೇಸ್ನಲ್ಲಿ ಬರೀ ಆರೋಪ ಪ್ರತ್ಯಾರೋಪ ಅಷ್ಟೇ ನಡೀತಾ ಇದೆ. ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಯಾವಾಗ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯೋರ್ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಡ್ರಗ್ಸ್ ವಿಚಾರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ಡ್ರಗ್ಸ್ ತನಿಖೆಯ ಹಾದಿಯನ್ನೇ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಅಪರಾಧಿಗಳನ್ನ ಶಿಕ್ಷಿಸುವ ಬದಲಿಗೆ ಕೊರೋನಾ ಹಾವಳಿ ಮತ್ತು ಅತಿವೃಷ್ಟಿ ಪರಿಹಾರದ ವೈಫಲ್ಯಗಳನ್ನ ಮರೆಮಾಚೋಕೆ ಯತ್ನ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ. ತಮ್ಮ ಪಕ್ಷದವರನ್ನ ರಕ್ಷಿಸೋ ಮತ್ತು ಹಗರಣ ಬಳಸಿಕೊಂಡು ಪ್ರತಿಪಕ್ಷ ನಾಯಕರ ಚಾರಿತ್ರ್ಯ ಹರಣ ಮಾಡುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಮತ್ತಷ್ಟು ಸುದ್ದಿ ನೋಡೋದು ಬಾಕಿ ಇದೆ. ಒಂದು ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ಎಐಸಿಸಿ ಪದಾಧಿಕಾರಿಗಳ ಬದಲಾವಣೆಯಾಗಿದೆ. ವೇಣುಗೋಪಾಲ್ ಜಾಗಕ್ಕೆ ಸುರ್ಜೇವಾಲಾ ಅವರನ್ನ ನೇಮಕ ಮಾಡಲಾಗಿದೆ. ಇಷ್ಟು ದಿನ ಕರ್ನಾಟಕ ಕಾಂಗ್ರೆಸ್ನ ಜವಾಬ್ದಾರಿಯನ್ನ ಕೆಸಿ ವೇಣುಗೋಪಾಲ್ ಅವರಿಗೆ ಹೈಕಮಾಂಡ್ ನೀಡಿತ್ತು. ಆದರೆ ಆ ಜಾಗಕ್ಕೆ ಇದೀಗ ರಣದೀಪ್ ಸುರ್ಜೇವಾಲಾ ಅವರನ್ನ ನೇಮಕ ಮಾಡಲಾಗಿದೆ. ಆ ಜವಾಬ್ದಾರಿಯನ್ನ ಸುರ್ಜೇವಾಲಾಗೆ ನೀಡಲಾಗಿದೆ. ಇನ್ನು ಮತ್ತೆ ಸಾಕಷ್ಟು ಬದಲಾವಣೆ ಯಾವ್ಯಾವ ತರ ಯಾರ್ಯಾರು ನೇಮಕ ಮಾಡಿದ್ದಾರೆ ಅಂತಂದ್ರೆ, ಮಲ್ಲಿಕಾರ್ಜುನ ಖರ್ಗೆಗೆ ಹೈಕಮಾಂಡ್ ಕೋಪ್ ಕೊಟ್ಟಿದೆ. ಖರ್ಗೆಯಿಂದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಹಿಂದಕ್ಕೆ ಪಡೆಯಲಾಗಿದೆ. ಇನ್ನು ಕೃಷ್ಣ ಬೈರೇಗೌಡ ಹಾಗೆಯೇ ದಿನೇಶ್ ಗುಂಡೂರಾವ್ಗೆ ಹೊಸ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ. ಸೊ ಇಬ್ಬರಿಗೆ ಯಾವ್ಯಾವ ತರ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದೆ ಅಂತಂದ್ರೆ, ತಮಿಳುನಾಡು, ಪುದುಚೇರಿ, ಗೋವಾಕ್ಕೆ ದಿನೇಶ್ ಗುಂಡೂರಾವ್ ಉಸ್ತುವಾರಿಯನ್ನ ಇನ್ನು ಮುಂದೆ ನೋಡ್ಕೊಳ್ತಾರೆ. ಇನ್ನು ಮಹಾರಾಷ್ಟ್ರಕ್ಕೆ ಎಚ್ ಕೆ ಪಾಟೀಲ್ ಉಸ್ತುವಾರಿ ನೋಡ್ಕೊಳ್ತಾರೆ. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಕೃಷ್ಣ ಬೈರೇಗೌಡರನ್ನ ನೇಮಕ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್.
ಭಾರತ ಹಾಗೆಯೇ ಚೀನಾ ನಡುವಿನ ಗಡಿ ಸಂಘರ್ಷಕ್ಕೆ ಇನ್ನೂ ಕೂಡ ತಾರ್ಕಿಕ ಅಂತ್ಯ ಬಿದ್ದಿಲ್ಲ. ಒಂದ್ ಕಡೆ ಮಾತುಕತೆ, ಇನ್ನೊಂದ್ ಕಡೆ ಪ್ರಚೋದನೆ ಆಗ್ತಲೇ ಇದೆ. ಲಡಾಖ್ ಗಡಿ ಬಿಕ್ಕಟ್ಟು ಭಾರತ ಮತ್ತು ಚೀನಾ ಮಧ್ಯೆ ಯುದ್ಧದ ವಾತಾವರಣ ನಿರ್ಮಾಣ ಮಾಡಿದೆ. ಗಡಿ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ಭಾರತ ಹಾಗೂ ಚೀನಾ ನಡುವೆ ಮಹತ್ವದ ಒಪ್ಪಂದಗಳಾಗಿವೆ. ಗಡಿ ಪ್ರದೇಶಗಳಲ್ಲಿ ಶಾಂತಿ ಪಾಲನೆ ಮಾಡುವುದು ಎರಡೂ ದೇಶಗಳ ಸಂಬಂಧ ವೃದ್ಧಿಗೆ ಅಗತ್ಯ ಅನ್ನೋದನ್ನ ಎರಡೂ ದೇಶಗಳು ಒಪ್ಪಿಕೊಂಡಿವೆ. ಈ ಬೆನ್ನಲ್ಲೇ ಕೇಂದ್ರ ಸರ್ಕಾರವನ್ನ ಕುಟುಕಿದ್ದಾರೆ ರಾಹುಲ್ ಗಾಂಧಿ. ಚೀನಾ ಅತಿಕ್ರಮಣ ಮಾಡಿರುವಂತಹ ಭೂಮಿಯನ್ನ ಹಿಂಪಡೆಯೋದಕ್ಕೆ ಯಾವ ಯೋಜನೆ ರೂಪಿಸ್ತಾ ಇದ್ದೀರಾ ಅಥವಾ ಅದನ್ನು ದೇವರ ಆಟ ಅಂತ ಸುಮ್ಮನಿರ್ತೀರಾ ಅಂತ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಒಂದು ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದ ಹಲವೆಡೆ ಮಳೆಯಾಗ್ತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ತೀವ್ರಗೊಂಡಿದೆ. ಭಾಗಮಂಡಲ, ತಲಕಾವೇರಿ, ನಾಪೋಕ್ಲು, ಮಡಿಕೇರಿ ಸುತ್ತಮುತ್ತ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗಿದೆ. ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಮಂಗಳೂರಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಜಪ್ಪಿನಬೊಗರು ಪ್ರದೇಶದಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರವಾಹದಲ್ಲಿ ನೂರಾರು ಮನೆಗಳು ಸಿಲುಕಿದ್ದು ಆತಂಕ ಜಾಸ್ತಿಯಾಗಿದೆ. ಇನ್ನು ಕೊಂಚಾಡಿಯ ಫ್ಲಾಟ್ ಒಂದರ ಬಳಿ ಗುಡ್ಡ ಕುಸಿದು ಭಾರೀ ಆತಂಕ ಸೃಷ್ಟಿಯಾಗಿದೆ. ಫ್ಲಾಟ್ನ ತಡೆಗೋಡೆ ಮೇಲೆ ಗುಡ್ಡ ಕುಸಿದಿದೆ. ಸ್ಥಳದಲ್ಲಿ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಅಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಾಡದೋಣಿ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಸೂಚನೆಯನ್ನು ನೀಡಲಾಗಿದೆ. ಮಳೆರಾಯ ಕೃಷ್ಣನೂರಿನಲ್ಲಿ ನಡೀತಾ ಇದ್ದ ಸಾಂಪ್ರದಾಯಿಕ ಅಷ್ಟಮಿ ಆಚರಣೆಗೆ ತಣ್ಣೀರನ್ನ ಎರಚಿದ್ದಾನೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ 3 ದಿನ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಲಾಗಿದೆ. ಅರಬ್ಬಿ ಸಮುದ್ರದಲ್ಲಿ ಅಪಾಯದಲ್ಲಿ ಸಿಲುಕಿದ್ದ ಮೀನುಗಾರರನ್ನ ರಕ್ಷಣೆ ಮಾಡಲಾಗಿದೆ. ಸುರಕ್ಷಿತವಾಗಿ ಕಾರವಾರ ಬಂದರಿಗೆ ತಲುಪಿದ್ದಾರೆ ಮೀನುಗಾರರು. ಗದಗ ತಾಲೂಕಿನ ನೀಲಗುಂದದಲ್ಲಿ ಬೆಳೆ ನಾಶವಾಗಿದೆ. ಶೇಂಗಾ ಬೆಳೆ ನೀರ್ಪಾಲಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಸಿಕ್ಕಿಲ್ಲ. ಇನ್ನು ಮಹಾರಾಷ್ಟ್ರದ ಮಹಾಮಳೆಗೆ ಮತ್ತೆ ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಯಾದಗಿರಿಯ ಕಂಗೇಶ್ವರ, ವೀರಾಂಜನೇಯ ದೇಗುಲಗಳು ಜಲಾವೃತವಾಗಿವೆ. ಭೀಮಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ವಿಜಯಪುರ ನಗರದ ಬಡಾವಣೆಗಳಿಗೆ ಮಳೆ ನೀರಿನ ಜೊತೆಗೆ ಚರಂಡಿ ನೀರು ನುಗ್ಗಿದೆ. ಇನ್ನು ಶುಭಮಸ್ತು ಕಾಲೋನಿ ಜಲಾವೃತವಾಗಿದೆ. ಇತರೆ ಸುದ್ದಿಗಳನ್ನು ನೋಡೋಣ ಎಕ್ಸ್‌ಪ್ರೆಸ್ 18 ನಲ್ಲಿ. ಬೆಂಗಳೂರು ಗಲಭೆ ಪ್ರಕರಣ ಸಂಬಂಧ ಎನ್ಐಎ ವಿಚಾರಣೆಗೆ ಇಳಿದಿದೆ. ಆಗಸ್ಟ್ 11ರ ರಾತ್ರಿ ನಡೆದಂತ ಗಲಾಟೆ ವೇಳೆ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿಯನ್ನು ಹಚ್ಚಿದ್ರು ದುಷ್ಕರ್ಮಿಗಳು. ಪೊಲೀಸ್ ವಾಹನಗಳು ಕೂಡ ಭಸ್ಮಗೊಂಡಿದ್ವು. ಈ ಹಿಂಸಾಚಾರಕ್ಕೆ ಟೆರರ್ ಲಿಂಕ್ ಇದೆ ಎಂಬ ಅನುಮಾನದ ಮೇಲೆ ಈಗ ಎನ್ಐಎ ಕೂಡ ತನಿಖೆಗೆ ಇಳಿದಿದೆ. ರಾಜ್ಯದಲ್ಲಿ ಇವತ್ತು 9,464 ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಸಮಾಧಾನ ಅಂದರೆ ಇವತ್ತು ಒಂದೇ ದಿನ 12,545 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ಇವತ್ತು 130 ಜನ ಕೋವಿಡ್ಗೆ ಬಲಿಯಾಗಿದ್ದಾರೆ. ಕೇಂದ್ರ ಸಚಿವ ಸುರೇಶ್ ಅಂಗಡಿಗೆ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ. ಈ ಬಗ್ಗೆ ಕೇಂದ್ರ ಸಚಿವರು ಟ್ವಿಟರ್ನಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಸಚಿವರಿಗೆ ಯಾವುದೇ ರೋಗ ಲಕ್ಷಣಗಳಿರಲಿಲ್ಲ, ಆದರೂ ಮುನ್ನೆಚ್ಚರಿಕೆ ಕ್ರಮವಾಗಿ ಕ್ವಾರಂಟೈನ್ ಆಗಿದ್ದಾರೆ. ಈ ಬಾರಿ ಮೈಸೂರು ದಸರಾದಲ್ಲಿ ಭಾಗಿಯಾಗುವಂತ ಆನೆಗಳಿಗೆ ಕೋವಿಡ್ ಟೆಸ್ಟ್ ಅನ್ನು ಮಾಡಲಾಗುತ್ತೆ. ಮಾನವರಿಂದ ಪ್ರಾಣಿಗಳಿಗೆ ಸೋಂಕು ಹರಡುವಂತಹ ಸಾಧ್ಯತೆಯಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಇದೀಗ ಬಿಗ್ ಸ್ಟೋರಿ ನೋಡೋ ಟೈಮ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.